ಭೀಮ್ ಜೈ 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 ಭೀಮ್ ಜೈ ಭೀಮ್. ಮೊದಲಿಗೆ ಮಾಧ್ಯಮದವರಿಗೆ ನಮಸ್ಕಾರ ಹಾಗೂ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಈ ದಿವಸ ಡಾಕ್ಟರ್ BR ಅಂಬೇಡ್ಕರ್ ಕರುನಾಡ ಸೇವಾ ವತಿಯಿಂದ ಅಂಬೇಡ್ಕರ್ ದಿನಾಚರಣೆ ಅಂಗವಾಗಿ ಮೆಡಿಕಲ್ ಕ್ಯಾಂಪು ಆಯೋಜಿಸಿದ್ದೇವೆ. ಅದರಿಂದ ಡೆಂಟಲ್ಲು ಹಾಗೂ ಅಮೂಲ್ಯ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ, ವಾಸನ್ ಐ ಕೇರ್, ಬಾಡಿಫೈ ಮತ್ತು ನಮ್ಮ ವಾಸನ್ ಐ ಕೇರ್ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ, ನೇತ್ರದಾನ ಶಿಬಿರ ಮತ್ತು ಉಚಿತ ಕನ್ನಡಕ ವಿತರಣಾ ಆಯೋಜಿಸಲಾಗಿದೆ. ನಮ್ಮ ಸಾರ್ವಜನಿಕರು ಹಾಗೂ ನಮ್ಮ ಏರಿಯಾದ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ನಾವು ಸುಮಾರು ಒಂದು 15 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೈ ಭೀಮ್. ರಾಮಯ್ಯ ಕಾಲೇಜು, ಕುಂಟೆಮುನೇಶ್ವರ ದೇವಸ್ಥಾನ ರಸ್ತೆ. ಸರ್, ನಾವು ಇದು 3 ತಿಂಗಳಿಗೆ ಒಂದು ಸರಿ ಮಾಡ್ತಾ ಇರ್ತೀವಿ. ಅವ್ರ ಕೆಲಸ, ಅವ್ರ ಶ್ರಮ ನಾವು ನೋಡಿ ಗೌರವ ಕೊಡಲೇಬೇಕು. ಅವ್ರಿಗೆ ಯಾರೂ ಗೌರವ ಕೊಡೋದಿಲ್ಲ. ಅವ್ರಿಗೆ ನಾವು ಅದನ್ನು ಪರಿಗಣಿಸಿ 3 ತಿಂಗಳಿಗೆ ಒಂದು ಸರಿ ಅವ್ರಿಗೆ ನಮ್ಮ ಅನಂತ ಫೌಂಡೇಶನ್ನು ಡಾಕ್ಟರ್ BR ಅಂಬೇಡ್ಕರ್ ಸೇನೆಯಿಂದ ಅವ್ರಿಗೆ ಗೌರವ ಸಲ್ಲಿಸ್ತೀವಿ. ಈಗಾಗಲೇ ನಾವು ಅಂಬೇಡ್ಕರ್ ಭವನ ಇದೆ. ಮುಂದಿನ ದಿನಗಳಲ್ಲಿ ಯೋಗ ಶಾಲೆ, ಕಂಪ್ಯೂಟರ್ ಕ್ಲಾಸು ಮುಂತಾದ ಹೆಣ್ಮಕ್ಳಿಗೆ ಏನೇನು ಸೌಲಭ್ಯ ಬೇಕೋ ಅದೆಲ್ಲ ನಮ್ಮ ಅಂಬೇಡ್ಕರ್ ಸೇನೆಯಿಂದ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ. ದಯವಿಟ್ಟು ನಮ್ಮ ಅಂಬೇಡ್ಕರ್ನ ಪೂಜೆ ಮಾಡಿ ಅವರು ಕೊಟ್ಟಿರೋ ಸಂವಿಧಾನನ ಪಾಲಿಸಿ ಅಂತ ಹೇಳ್ತಾ ಅವರು ಒಂದೆರಡು ಮಾತು ಹೇಳ್ತೀನಿ. ದಯವಿಟ್ಟು ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿ. ಅವ್ರ ಬಗ್ಗೆ ಅವರ ಆಲೋಚನೆಯನ್ನು ದಯವಿಟ್ಟು ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೊಳ್ಳಿ. ಮುಂದಿನ ದಿನ ನಮ್ಮ ಜೀವನ ಉಳಿಬೇಕಂದ್ರೆ ಸಂವಿಧಾನ ಓದಲೇಬೇಕು. ಮುಂದಿನ ದಿನಗಳಲ್ಲಿ ಅವರ ಚರಿತ್ರೆಗಳ ಬಗ್ಗೆ ನಾವು ಬುಕ್ಸ್ಗಳ್ನ ಹಂಚ್ತೀವಿ, ಎಲ್ಲ ಶಾಲೆಗಳಿಗೂ ಹಂಚ್ತೀವಿ. ತಿಂಗಳು ಅಂಬೇಡ್ಕರ್ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಅವರ ಪರಿಚಯನೂ ನೀಡ್ತಾ ಇರ್ತೀವಿ ನಾವು ನಮ್ಮ ಸಂಸ್ಥೆಯಿಂದ. ನಮ್ಮ ಸಮಾಜಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ದೀನ ದಲಿತರಿಗೆ ಯಾವ ಥರ ನಾವು ಸಮಾಜ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಮ್ಮ ಯುವ ಪೀಳಿಗೆಗಳಿಗೆ ಗೊತ್ತಾಗಬೇಕು. ಅದರಲ್ಲಿ ಭಾಳ ಬಡತನದಿಂದ ಬಂದಿರೋಂಥ ನಮ್ಮ ದೀನ ದಲಿತರು ಇವತ್ತಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸಿ ನಮ್ಮ ಸಮಾಜದಲ್ಲಿ ಉಪಯೋಗಿಸ್ಕೊಂಡು ಮೇಲೆ ಬರಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಅವರು ಯಾವುದೋ ಈ ಸುಮಾರು ವರ್ಷಗಳಿಂದ ನಮ್ಮ ಏನಿದೆ ದಲಿತ ಜನಾಂಗ ಕೆಳಭಾಗಕ್ಕೆ ಹೋಗ್ತಾರೆ, ಯಾವುದೇ ಒಂದು ಉಪಯೋಗನ ಪಡೆಯೋದಿಲ್ಲ. ನಮ್ಮ ದಲಿತ ನಾಯಕರುಗಳು ಅಷ್ಟೇ ಹೇಳ್ತಾನೆ ಇರ್ತಾರೆ ಅಷ್ಟೇ. ನಮ್ಮ ಯುವ ಪೀಳಿಗೆ ಅವರನ್ನು ಫಾಲೋ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೆಲವೊಂದು ಬರೆದು ಲಿಖಿತವಾಗಿ ಹೇಳ್ತಾರೆ, ಯಾಕೆ ನೀವು ಮುಂದೆ ಬಾರಬಾರ್ದು ಅನ್ನೋದನ್ನು ತಿಳ್ಕೊಂಡು ಅವ್ರ ತತ್ವಗಳನ್ನ ಪಾಲಿಸ್ಬೇಕು. ನಾವು ಯುವ ಪೀಳಿಗೆ ಯಾವತ್ತೂ ಅಷ್ಟೇ, ನಾವು ಯಾರಿಗೇನು ಕಡಿಮೆ ಇಲ್ಲ. ಅವ್ರು ಬರೆದಿರೋವಂಥ ತತ್ವಗಳು, ವಿದ್ಯೆಗಳಲ್ಲಿ ಅವ್ರು ಉಪಯೋಗಿಸ್ಕೋಬೇಕು. ಇವತ್ತು ನಮ್ಮ ಶ್ರೀ ಚನ್ನಕೃಷ್ಣರವರು ನಮ್ಮ ಮತ್ತುಕೆರೆ ಬಡಾವಣೆಯಲ್ಲಿ ಸುಮಾರು ಕಾಲಗಳಿಂದಲೂ ಅವರು ಮಾಡ್ತಾ ಬಂದಿದ್ದಾರೆ. ವೈದ್ಯಕೀಯ ತಪಾಸಣೆ ಮತ್ತು ಉದಾಹರಣೆಗೆ ಆರೋಗ್ಯ ತಪಾಸಣೆ ಮತ್ತು ಉಚಿತ ಕನ್ನಡಕ ಆರೋಗ್ಯ ತಪಾಸಣೆ ಬಹಳವಾಗಿ ಉಪಯೋಗ ಮಾಡ್ತಾಯಿದ್ದಾರೆ. ಅದನ್ನು ಉಪಯೋಗಿಸಬೇಕು. ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಅವರ ಪುಸ್ತಕಗಳನ್ನು ಓದಬೇಕು. ನಮ್ಮ BR ಅಂಬೇಡ್ಕರ್ ಅವರು ಯಾವ ಕಷ್ಟಪಟ್ಟು ಮುಂದೆ ಬಂದಿದ್ದರು, ನಮ್ಮ ದೇಶಕ್ಕಾಗಿ ಯಾವ ಇದನ್ನು ಸಂವಿಧಾನವನ್ನು ಬರೆದಿದ್ದಾರೆ ಅನ್ನೋದನ್ನು ಉಪಯೋಗಿಸ್ಕೊಂಡು ಇವತ್ತು ನಮ್ಮ ಸಮಾಜವನ್ನು ಮುನ್ನಡೆಗೆ ನಮ್ಮ ಪೀಳಿಗೆಗಳು ಬರಬೇಕು ಅಂತೇಳಿ ನಾವು ಕಳ್ಕೊಂಡು ಇಷ್ಟಪಡ್ತೀವಿ.